ಸಮಸ್ಯೆಗಳು ಬರೋದು ಅಜ್ಞಾನದಿಂದ ಅಥವಾ ಮಾಯೆಯಿಂದ. ಅದು ನಮಗೆ ಗೊತ್ತಾದ ತಕ್ಷಣ, ಅದು ಗೊತ್ತಾಗೋದೇ ಪರಿಹಾರ. ಅದು ಗೊತ್ತಾದ ತಕ್ಷಣ ಬಿಡುಗಡೆ. ಅದು ಎಲ್ಲಿ ಗೊತ್ತಾಗೋಕ್ಕೆ ಸಾಧ್ಯ? ಒಂದು, ಗುರುವಿನ ಬಳಿಗೆ ಹೋದರೆ ಉತ್ತರ ಸಿಗತ್ತೆ, ಪರಿಹಾರ ಇದೆ. ಯಾಕೆಂದರೆ ನಿಮ್ಮನ್ನು ಮಾಯೆಯಿಂದ ಹೊರಗೆ ಕರ್ಕೊಂಬರೋನು ಗುರು, ಜ್ಞಾನದ ದಾರಿ ತೋರಿಸೋನು ಗುರು. ಇಲ್ಲ, ನಿಮಗೆ ಗುರು ಕೊಟ್ಟ ವಿದ್ಯೆಯನ್ನು ತೆಗೆದುಕೊಂಡು, ಜ್ಞಾನವನ್ನು ತೆಗೆದುಕೊಂಡು ನೀವೇ ಕೂತ್ಕೊಂಡು ಚಿಂತನೆ ಮಾಡೋದೇನೆ ದೇವ್ರ ಪೂಜೆ. ದೇವ್ರ ಬಾಗಿಲು ಅಂದಾಗ ಏಕಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಸಮಸ್ಯೆಗೆ ಉತ್ತರ ಸಿಗತ್ತೆ.